ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದಾರೆ? ಆರಾಮದಾರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ವ್ಲಾಗ, ಇವತ್ತಿನ ರೂಟೀನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ಇದು ನೋಡ್ರಿ, ಹಂಗೆ ಬಟ್ ಸೀಳ್ತಾವೆ ನೋಡ್ರಿ. ನಾನು ಇದ್ರೊಳಗೆ ಸರಿಯಾಗಿ ಕಂಡತ್ರಿ ನೋಡ್ರಿ, ಕ್ಯಾಮ್ರಾ ಒಳಗೆ ಕಾಣಿಸೈತ್ರಿ ಒಂದೊಂದು ಸೌಂದಲ್ಲಿ ಕ್ಲಿಯರಾಗಿ. ಹಿಂಗೆ ಸೀಳ್ತಾವೆ ಅವು, ಎದಕ್ಕೇನೋ ಗೊತ್ತಿಲ್ಲ ರೀ ನನಗೂ. ಸೀಳಿ ಕೆಟ್ಟ ನೋವಾಗಿ ಬಿಡ್ತಾವೆ ರೀ, ತ್ರಾಸ ಮಾಡ್ತಾವೆ, ಬರೀ ಉರಿತಾವ್ರಿ ಕೆಟ್ಟ ಬೆಂಕಿ ಹಚ್ಚಿದಂಗೆ. ಮತ್ತು ಅವು ಕೈಗಾಗಿರ್ತಾವೆ, ನನ್ನ ಕೆಲಸ ಮಾಡಾಗ ಅಡುಗೆ ಮಾಡಾಗೋದು ಭಾಳ ಉರಿತಾವ್ರಿ. ಒಂದು 2 ದಿವಸ ಅತ್ತಿನ ತನ ಕಡಿಮೆ ಆಕಾವು ನೋಡ್ರಿ ಅವು. 9 ಗಂಟೆ 15 ನಿಮಿಷ ಆಗೈತೆ ರೀ ಟೈಮ್ ಇವಾಗ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಹೊರಗಿಂದ ಒಂದು ಚೂರು ವಿಡಿಯೋ ಕ್ಲಿಪ್ಪಿಂಗ್ ಅದಾವೆ ರೀ, ನಾನು ಶೇರ್ ಮಾಡ್ತೇನೆ ರೀ ಅವನ್ನ. 9 ಗಂಟೆ 15 ನಿಮಿಷ ಆಗೈತೆ. ನಮ್ಮ ತಮ್ಮ ಇಲ್ಲಿ ಮಾಡ್ಕೊಂಡಾನು, ಆಮ್ಯಾಗ ನಮ್ಮ ಚಾರು ಒಬ್ಬಾಕಿ ಇಲ್ಲಿ ಮಾಡ್ಕೊಂಡ ನೋಡ್ರಿ, ಕಾಣಿಸ್ತಾ ನೋಡ್ರಿ. ಇದನ್ನ ಮಾಡ್ಕೊಂಡಾಡ್ರಿ. ಈಗ ನಾ ಹರ್ಯಾಗಿನ ಅಡುಗೆ ಎಲ್ಲ ಆಯ್ತು ಬಿಡತ್ತಂದು ಬಿಟ್ಟಿನಿ ರೀ. ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಆಯ್ತು ಅಡುಗೆ. ಹಿಂಗಾಗಿ ಏನು ಮಾಡಬಾರ್ದು ಬಿಡತ್ತಂದು ಅಂದ್ಕೊಂಡು ಬಿಟ್ಟಿದ್ದೀನಿ ರೀ. ನಮ್ಮ ಮನೆಯವರು ಕಾಜು ತೊಗೊಂಬರ್ತನೂ ಚಪಾತಿ ಮಾಡಂದ್ರೆ ರೀ. ಯಾವಾಗ 9 ಗಂಟೆಗೆ ಹೇಳಿದ್ರಿ. ಅದಾದ್ಮ್ಯಾಗ ಈಗ ಚಪಾತಿ ಹಿಟ್ಟು ನಾದಿಟ್ಟೇನೆ ರೀ. ಒಂದು ಸ್ವಲ್ಪ ನೆನಿಬೇಕದ, ನೆನೆ ಮಾಡಿದ್ರೆ ಅಂತ ಅಂದ್ಕೊಂಡು ಕೂತೇನೆ ರೀ. ಇಲ್ಲಿ ಹಿಟ್ಟು ನಾದಿಟ್ಟ ಚಾರು ಅಮ್ಮಾಗ ಒಂಚೂರು ಸೇರ ಮಾಡಿದ್ದೀನಿ ರೀ. ಈಗ ಭಾಳ ತಿನ್ನಲಿಲ್ಲ, ಯಾಕೆ ಸ್ವಲ್ಪ ತಂದು ಮಾಡ್ಕೊಂಡ್ರಿ. ನಮ್ಮ ತಮ್ಮನ ಕೈನ ಊಟನೂ ಮಾಡಿಲ್ಲ, ಹಂಗೆ ಮಾಡ್ಕೊಂಡ್ರಿ. ನಾನು ಚಪಾತಿ ಮಾಡ್ಬೇಕು ನೋಡ್ರಿ. ಟೈಮ್ ನೋಡ್ರಿ 9:15 ಆಗೈತಿ. ಈಗ ಹಿಟ್ಟು ನಾದಿನಿ ನೋಡ್ರಿ. ನಾನು ಇನ್ನು ಚಪಾತಿ ಮಾಡ್ತೇನೆ ರೀ. ಟೈಮರ್ ಭಾಳ ಆಗೈತಿ, ನನಗೂ ಯಾಕೋ ಸುಸ್ತು ಬಂದಂಗೆ ಆಗಿಬಿಟ್ಟೈತೆ ರೀ. ಸುಮ್ಮ ಮೆಜ್ಮಾನ್ರಿ ತೊಗೊಂಬರ್ತ ಮಾಡೋಣ ಮಾಡಾಕತ್ತೇನೆ ರೀ. ಇದು ಮತ್ತು ಮರುದಿವ್ಸ ಮುಂಜಾನೆ ಇದೆ ನೋಡ್ರಿ, ಅದೆಲ್ಲ ಕಂಟಿನ್ಯೂ ಮಾಡೀನಿ ರೀ ನಾನು. ಇದು ಜುನ್ಕ ಮಾಡೋಕೆ ಒಂದು ಸ್ವಲ್ಪ ಕರಿಮೇವು ಕೊಳಮಿತ್ತು ರೀ ನನಗೆ. ಹಿಂಗಾಗಿ ಆಗಿತ್ತು ರೀ, ಮನೆಯಾಗಿದ್ದದೆಲ್ಲ ಖಾಲಿಯಾಗಿತ್ತು. ಹಿಂಗಾಗಿ ಇಲ್ಲಿ ಕರಿಮೇವು ನಮ್ಮಲ್ಲಿ ಗಿಡದಾಗ ಹಚ್ಚೇನಿ ರೀ. ಒಂದು 2 ಗಿಡ ಹತ್ತವ್ರಿ ಅವು. ಅದ್ರೊಳಗಿಂದ ಒಂದು ಸ್ವಲ್ಪ ಒಂದು ಎಸಳು ಕಿತ್ಕೊಂಡು ಹೋಗ್ಬೇಕಂತಂದು ಬಂದೆ ನೋಡ್ರಿ. ನಾ ಇಲ್ಲಿ ಗಿಡಗಳು ಮಸ್ತ್ ಬೆಳೆದವ್ರಿ, ಒಂದಕ್ಕಿಂತ ಒಂದು ಚಂದ ಆಗ್ಯಾವ್ರಿ. ಇವು ಕರಿಬೇವು ಅಷ್ಟು ಸಣ್ಣದಾಗ ಏನು ಎಲ್ಲಿ ತೊಗೊಂಡ್ರೆ ಏನು ಪೆಟ್ಟಾಕತ್ತೆ ಏನು ಮಾಡ್ತೈತೆ ಗೊತ್ತಿರಲಿ ಗಿಡಕ್ಕೆ. ಆದರೂ మేము ಎಮರ್ಜೆನ್ಸಿಗೆ ತೊಗೊಂಡಿರ್ತೇನೆ ರೀ. ಹಂಗೆ ಯಾವತ್ತೂ ಏನು ತೊಗೊಳಂಗಿಲ್ಲ ರೀ. ಸಂತ್ಯಾಗನಕ ತಂದೇ ಇರ್ತೇನೆ ರೀ. ನಾವತ್ತು ಎತ್ತಿದ್ದಿಲ್ಲ ಅಂದ್ರೆ ಸಂತ್ಯಾಗ ತಂದದ್ದು ಖಾಲಿಯಾಗಿತ್ತಂದ್ರೆ ಒಟ್ಟು ಇದ್ದಿದ್ದಿಲ್ಲ ಅಂದ್ರೆ ಏನಾರ ಹಂಗೆ ಭಾಳ ಬೇಕಾದ ಐಟಮ್ ಮಾಡತ್ತಿದ್ದಂದ್ರೆ ಅಷ್ಟೇ ಕರಿಬೇವು ಹಾಕ್ತೇನೆ ರೀ. ಇರ್ಲಿಕ್ಕಂದ್ರೂ ಬಿಟ್ಟಿರ್ತನು. ಆದರೂ ಒಮ್ಮೆ ನಮ್ಮ ಚಾರೋಗದು ಏನರ ನಾಷ್ಟಕ್ಕದು ಮಾಡ್ತಿದ್ರನ್ನ ಹಿಂಗದು ಏನರ ಮಾಡ್ತೀನಿ ಅಂದ್ರೆ ಮಜ್ಜಿಗೆ ಸಾರು ಹಿಂಗೇನರ ಮಾಡಾಗ ಒಂದು ಸ್ವಲ್ಪ ಬೇಕಾಗ್ತದೆ ರೀ ಕರಿಬೇವು. ಹಿಂಗಾಗಿ ಹಾಕಿರ್ತೇನೆ ರೀ ಅದನ್ನ. ಇಲ್ಲಿ ಸಾಂದ್ರ ಉಪ್ಪಿಟ್ಟು ಮಾಡತ್ತೆ ನೋಡ್ರಿ. ನಾ ಜುನ್ಕ ಮಾಡೀನಿ ರೀ. ಜುನ್ಕ ಚಪಾತಿ ಅದು ಮಾಡೀನಿ ರೀ ಊಟಕ್ಕೆ. ಆಮ್ಯಾಗ ನಾಷ್ಟಕ್ಕೆ ಒಂದು ಸ್ವಲ್ಪ ಮಾಡ್ಕೋಬೇಕು. ನಾಷ್ಟಕ್ಕೆ ಒಂದು ಸ್ವಲ್ಪ ಮಾಡ್ಕೋಬೇಕು. ಇಲ್ಲಾಂದ್ರೆ 2 ಹೊತ್ತು ಬರೀ ಚಪಾತಿನ ತಿನ್ನೋದಾಕತ್ತಂದು ಬೇಡ. ಒಂದು ಸ್ವಲ್ಪ ಈಗ ನಾಷ್ಟಕ್ಕೆ ಮಾಡಿ ಅಂದ್ರೆ ಮಧ್ಯಾಹ್ನ ಚಪಾತಿ ತಿಂದಾಗ ಚಲೋ ಅನಿಸ್ತೈತೆ ಅಂದು ಈಗ ಮಾಡತ್ತೇನೆ ರೀ ಇಲ್ಲಿ ನಾನು ನಾಷ್ಟಕ್ಕೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ನಿಮಗೂ ಏನು ಅನ್ನೋದೆಲ್ಲ ಪೂರ ಅರ್ಥ ಆಕತ್ತೆ ರೀ. ಇಲ್ಲಾಂದ್ರೆ ಯಾವುದೂ ಅರ್ಥ ಆಗಂಗಿಲ್ಲ. ಅಡುಗೆ ಎಲ್ಲ ಮುಗಿದ್ಮ್ಯಾಗ ನಾಳೆಗೆ ಒಂಚೂರು ಅಮಾವಾಸ್ಯೆ ಐತಿಗಪ್ಪ ಅಂದ್ಕೊಂಡು ಮನೆ ಸ್ವಚ್ಛ ಮಾಡ್ಬೇಕತ್ತಂದು ಮಾಡಾಕತ್ತೀನಿ ರೀ ನಾನು. ಅಂದ್ರೆ ಮೊನ್ನೆ ಎತ್ತಿನ ಅಮಾವಾಸ್ಯೆ ಬತ್ತಲಾರಿನ, ಹಿಂಗಾಗಿ ಸ್ವಲ್ಪ ಹಸರು ಮಾಡ್ಬೇಕು ಅಂದ್ಕೊಂಡು ರೆಡಿ ಮಾಡ್ಕೊಂಡೇನಿ ರೀ ಇಲ್ಲಿ. ಅಲ್ಲಿ ಒಂದು ಸ್ವಲ್ಪ ಮಾಡೇನಿ ರೀ. ಕಾಟದ ಕಡೆದು ಎಲ್ಲ ಸ್ವಚ್ಛ ಮಾಡ್ಕೊಂಡಾನೆ. ಇಲ್ಲಿ ಕಡೆ ಟೀಚರ್ ಕಡೆ ಒಂದು ಸ್ವಲ್ಪ ಮಾಡ್ಬೇಕು ರೀ. ಇದು ಮನೆ ಒಳಗಿಂದ ಒಂಚೂರು ಮಾಡ್ಬೇಕು. ನಮ್ಮ ಚಾರು ಒಬ್ಬಾಕಿ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡಾಗನ ಮಾಡಿದ್ನಿ. ಮತ್ತೆ ಎದ್ದಳ್ರಿ ಆಕೆ ನೋಡು. ಇನ್ನು ಆಕಿನ ಇನ್ನೊಂದು ಸ್ವಲ್ಪ ಮನ್ಗಸ್ಬೇಕಂದ ನಾವು ತಿರುಗಾಡ್ದು ನೋಡ್ರಿ ಮಾಡ್ಕೊಳಂಗಿಲ್ಲ ರೀ. ಆಕಿನೂ ಎದ್ದು ಬಿಡ್ತಾಳು. ಆಕೆ ಬಾಜು ನಾವು ಮಾಡ್ಕೊಂಡೆ ಅಂದ್ರೆ ಸುಮ್ಮ ಮಾಡ್ಕೊತಾಳೆ ರೀ ಆಕೆ. ಹಿಂಗಾಗಿ ಆಕೆ ಬಾಜುನ ಸುಮ್ಮ ಮಾಡ್ಕೊಂಬಿಟ್ರಿ ನಾನು ಮನ್ಗಸ್ಬೇಕಂತಂದ. ಆದರೂ ಆಕೆ ಏನು ಮನಗಲಿಲ್ಲ ರೀ. ಎಷ್ಟೊತ್ತು ಒಂದು ಅರ್ಧ ತಾಸು 1 ತಾಸಾರು ಮನ್ಕೊಂಡು ಟೈಮ್ ವೇಸ್ಟ್ ಮಾಡಿ ಕರೆ ಆಕೇನು ಮನಗಲಿಲ್ಲ ರೀ ಮಗಳು. ಮತ್ತು ಹಂಗೆ ಆಟ ಆಡಕ್ಕೆ ಬಿಟ್ಟು ಮರೆಸಿ ನಾ ಸ್ವಚ್ಛ ಮಾಡ್ಕೊಳಕತ್ತೀನಿ ರೀ ಎಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಮಾಡಾಕತ್ತಾಳ ನೋಡ್ರಿ. ಅವಾಗನ ಎದ್ದಾಳು ಬಿಡಿಸು ಮನ್ಕೊಂಬಿಟ್ಟಾಳ್ರಿ. ಅವ್ರ ಅಪ್ಪ ರೊಕ್ಕ ಕೊಟ್ಟಿದ್ರು ಆಕೆಗೆ ಮಂಗಳವಾರ ಸಂತೆ ಸಂಬಂಧಾಗಿ ರೊಕ್ಕ ಕೊಟ್ಟು ಹೋಗಿದ್ರು ಅವರು. ಅದ್ರಾಗಿನ ಒಂದು 200 ರೂಪಾಯಿ ತೊಗೊಂಡು ಕೈ ಹಿಡ್ಕೊಂಡು ಕೂತಾಳ ನೋಡ್ರಿ ಆಕೆ. ಹಂಗೆ ಆಟ ಅದನ್ನ ಆಕೆನ ರೊಕ್ಕ ಹೊರೆಯಂಗಿಲ್ಲ ರೀ, ಎಲ್ಲ ಗೊತ್ತಾಕತ್ತೆ ಆಕೆಗೆ. ಕೊಡ್ತಾಳ್ರಿ ಆಕೆ ಕೊಡಂದ್ರೆ. ಇಲ್ಲಿ ಟೇಜ್ರಿ ಮ್ಯಾಗ ಒಂದು ಧೂಳು ಕೂತಿತ್ತು ರೀ. ಭಾಳ ದಿವಸ ಆತು ಟೇಜ್ರಿ ಮ್ಯಾಗಿನ ಧೂಳನ್ನು ಹೊಡ್ಕೊಂಡಿದ್ದಿಲ್ಲ. ಹಿಂಗಾಗಿ ಅದನ್ನ ಧೂಳೆಲ್ಲ ತಕ್ಕೋಬೇಕತ್ತಂದು ಮ್ಯಾಗ ಹತ್ತೀನಿ ರೀ ಕುರ್ಚಿ ಮ್ಯಾಗ. ಆಮ್ಯಾಗ ಇವ ನಮ್ಮ ಚಾರುಂಗೆ ನಮ್ಮ ಬರ್ತಡೇದಾಗ ತಂದಿದ್ದ ಡ್ರೆಸ್ ರೀ ಅವು. ಅವನೇನು ಹೊಳೆ ಹಾಕಂಗಿಲ್ಲ ಏನಿಲ್ಲ ನೋಡ್ರಿ. ಡ್ರೆಸ್ ಅದಾವು ಮಸ್ತ್ ಐತಿ ರೀ ಫ್ರಾಕ. ಆದ್ರೆ ಒಮ್ಮೆ ಹಾಕಿಲ್ಲ ರೀ. ಅವು ಟೇಜ್ರಿ ಒಳಗೂ ಹಿಡ್ಸಂಗಿಲ್ಲ ರೀ. ಭಾಳ ಈಗ ಸಾಮಾನು ಟೇಜ್ರಿ ಒಳಗನ್ಕ ಹಿಡ್ಸೋಲ್ಲ ರೀ. ಹಿಂಗಾಗಿ ಬಾಕ್ಸನ ಐತೆ ಹಂಗು ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಮಾಡಿಟ್ಟು ರೀ. ಆಮೇಲೆ ಕೆಳಗೆಲ್ಲ ನೋಡ್ರಿ ಎಷ್ಟು ಹೊಲಸು ಹೋಗದಾನಿ. ಇನ್ನೊಂದು ಚೂರು ಅರಿವಿದಾವ್ರಿ ಅಲ್ಲಿ ಮಡ್ಚು ಕೂಲರ್ ಮ್ಯಾಗ ಇಟ್ಟೋಣ ಅಷ್ಟು ಅರಿವಿದಾವು. ಒಂದು ಸ್ವಲ್ಪ ಕೆಲಸ ಮುಗಿಸಂದ ಇನ್ನೂ ಜಳಕ್ಕಿಲ್ಲ ರೀ ನಮ್ಮದು. ಹಿಂಗೆಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಸಂತೆ ಒಂದು ಐತಿ ಇವತ್ತು ಮಂಗಳವಾರ ಸಂತೆಗೆ ಬೇರೆ ಹೋಗ್ಬೇಕು.
ಮತ್ತು ಪೂಜೆ ಒಂದು ಇವತ್ತನ ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ಬೇಕು ಅನ್ನೋ ಪ್ಲ್ಯಾನ್ ಐತ್ರಿ. ಅಂದ್ರೆ ನಾಳೆಗೆ ಅಮಾವಾಸ್ಯೆ ಸಂಬಂಧಾಗಿ ಅಡಿಗೆ ಎಲ್ಲ ಕೆಲಸ ಒಮ್ಮೆನ ಹೆವಿ ಭಾಳ ಆಕತ್ರಿ ನನಗೂ. ಮತ್ತು ಚಾರ್ನು ಕೂಡ ಸ್ವಲ್ಪ ಲಗು ಲಗು ಆಗಂಗಿಲ್ಲ ರೀ ಕೆಲಸ. ಲೇಟ್ ಭಾಳ ಆಗಿ ಸಂಚಾನ ಹಿಡ್ಕೊಂಡು ನಿಂತು ಬಿಡ್ತೈತಿ. ಹಿಂಗಾಗಿ ಒಂದು ಸ್ವಲ್ಪ ಜಗಲಿ ಅದು ಇವತ್ತು ತೊಳ್ಕೊಂಡ್ಬಿಡ್ಬೇಕು ಅನ್ನೋ ಪ್ಲ್ಯಾನ್ ಐತ್ರಿ. ನೋಡಿರಿ ಹಿಂಗೆ ಕ್ಲೀನ್ ಆಯ್ತು ನೋಡಿರಿ ಈಗ. ಅಷ್ಟೇ ತಕ್ಕಮಷ್ಟಕ್ಕೆ ಅಷ್ಟೇ ಸ್ವಲ್ಪ ಮಾಡೀನಿ ರೀ, ಹಂಗೇನು ಭಾಳ ಇಲ್ಲ. ಆಮ್ಯಾಗ ಇಲ್ಲಿ ನಮ್ಮ ತಮ್ಮ ನಮ್ಮ ಚಾರು ಮಾಡ್ಕೊಂಡಾರ ಅವ್ರು. ಮತ್ತು ಈಗ ಸಂತಿಗೆ ಹೋಗಿ ಬಂದೆ ನೋಡ್ರಿ ನಾನು. ಈಗ ಸ್ವಲ್ಪ ಸ್ವಲ್ಪ ತೊಗೊಂಬಂದೇನಿ ರೀ, ಭಾಳ ಕಾಯಿಪಲ್ಲೆನೂ ಚಲೋ ಬರಂಗಿಲ್ಲ ರೀ ಸಂತ್ಯಾಗ ನಮ್ಮದೆಲ್ಲ. ಹಿಂಗಾಗಿ ರೊಕ್ಕ ಉಳ್ಯಾನ ಸುಮ್ಮನೆ ರೊಕ್ಕ ಉಳಿಸ್ಕೊಂಡು ಅದಕ್ಕೆ ಇದು ಖರ್ಚು ಮಾಡೇ ಬಿಡೋದಾಕೈತಿ ಅಂದು ಒಂದು ಸ್ವಲ್ಪ ಕಿರಾಣಿ ತೊಗೊಂಬಂದೇನಿ ರೀ. ಒಂದು ಸ್ವಲ್ಪ ಹಿಂಗೆ ಹೆಸ್ರು ಕಾಳು, ಚೆನ್ನಾಗಿ ಬೇಳೆ, ತಿಳಿ ಬೇಳೆ ಇಂಥ ಒಂದು ಸ್ವಲ್ಪ ಬೇಳೆ ಕಾಳು ಬೇಕಾಗ್ತಾವೆ ರೀ. ಹಿಂಗಾಗಿ ಅವನೊಂದು ಸ್ವಲ್ಪ ತೊಗೊಂಬಂದೇನಿ. ಅದು ಮತ್ತು ಮರುದಿವ್ಸ ಲಾಗ್ ಕಂಟಿನ್ಯೂ ಮಾಡೀನಿ ನೋಡ್ರಿ ಅದನ್ನು. ಸಂತಿಗೆ ಹೋಗಿದ್ದೆ ನಾನು ಸೀರೆ ಉಟ್ಕೊಂಡೀನಿ ರೀ. ಅದನ್ನೇನು ಸೀರೆ ಹೊಳೆ ಕಳ್ದೆ ಇಲ್ರಿ ನಾನು. ನಾ ಹೆಚ್ಚಾಗಿ ಡ್ರೆಸ್ಸು ಹಾಕೋತೀನಿ ರೀ, ನಾ ಹೆಚ್ಚಾಗಿ ನೈಟಿನೂ ಹಾಕೋತ್ನು. ಅದೇ ರೀತಿ ಸೀರೆ ಉಟ್ಕೊಳ್ಳೋಕ್ಕೂ ಅಷ್ಟೇ ಪಡ್ತೇನೆ ರೀ. ಅಂದ್ರೆ ನಂಗೆ ಭಾಳ ದಿವಸ ನೈಟಿ ಹಾಕೊಂದಿನಿ ಅಂದ್ರೆ ನಡುವೊಮ್ಮೆ ನಮ್ಮ ಮನ್ಯಾಗೂ ಏನೂ ಇರಲಿಲ್ಲ ಅಂದರೂ ಸೀರೆ ಉಟ್ಕೋತೀನಿ ರೀ. ನಂಗೆ ಸೀರೆ ಉಟ್ಕೊಳ್ಳೋ ಇಂಟ್ರೆಸ್ಟ್ ಬತ್ತಂದ್ರೆ ಉಟ್ಕೊಂಡಿರ್ತೀನಿ ರೀ ನಮ್ಮ ಮನ್ಯಾಗೂ. ಅಂದ್ರೆ ಬರೀ ಯಾವತ್ತೂ ನೈಟಿ ಹಾಕ್ಕೊಂಡು ಇರಂಗಿಲ್ಲ ರೀ, ಯಾವತ್ತೂ ಸೀರೆ ಉಡೋದೂ ಇರಂಗಿಲ್ಲ. ಒಂದು ಸ್ವಲ್ಪ ನಡು ಉಟ್ಕೊಳ್ತೀನಿ ರೀ. ನಾನು ಸೀರೆ ಉಟ್ಕೊಳ್ಬೇಕು ಅನ್ನಿಸ್ತೈತೆ ನನಗೆ. ಇಷ್ಟ ರೀ ಸೀರೆ ಉಡೋದು ನಾನು. ಹಿಂಗಾಗಿ ಒಂದು ಸ್ವಲ್ಪ ಹಗಲೆಲ್ಲ ಮನ್ಯಾಗ ಉಟ್ಟೇ ಇರ್ತೀನಿ ರೀ. ನಾ ಎಲ್ಲಾರು ಹೋದಾಗಷ್ಟೇ ಉಡ್ಬೇಕಂತ ಏನಿಲ್ಲ ರೀ, ನಡು ಮನ್ಯಾಗೂ ಉಟ್ಟೇ ಇರ್ತೀನಿ. ಇಲ್ಲಿ ರಂಗೋಲಿ ಹಾಕತ್ತೆ ನೋಡ್ರಿ. ಹೊರಗಿಂದೆಲ್ಲ ಕಸ ಅದು ಹೊಡ್ಕೊಂಡು ಮಾಡಿ ಎಲ್ಲ ಮುಗಿಸ್ಕೊಂಡು ಬಂದೇನಿ ರೀ ಈಗ. ಇನ್ನು ಬಾಂಡೆನೂ ನೈಟೇನ ತಿಕ್ಕಿಟ್ಕೊಂಡೇನಿ ರೀ, ಅಮಾವಾಸ್ಯೆ ಇದ್ದ ಸಂಬಂಧಾಗಿ ಕೆಲಸ ಲಘು ಆಗಂಗಿಲ್ಲ ಅಂದ. ಇನ್ನು ಜಳಕಕ್ಕೆ ಹೋಗೋದ್ರ ಒಮ್ಮೆ 6:30 ಆಗೈತೆ ರೀ ಟೈಮ್. ಜಳಕ ಮಾಡಿ ಬಂದು ಒಮ್ಮೆ ಬೇಳೆನ ಹಾಕಿಬಿಡ್ತೇನೆ ರೀ. ಇದನ್ನು ಮತ್ತು ಮುಂದಿನ ವಿಡಿಯೋದೊಳಗೆ ತೋರಿಸ್ತೇನೆ ರೀ ನಾ ಏನೇನು ಮಾಡೀನಂತ. ಇದರೊಳಗನ ಕಂಟಿನ್ಯೂ ಮಾಡಂಗಿಲ್ಲ ರೀ. ಇದನ್ನ ಇಷ್ಟಲ್ಲೇ ವಿಡಿಯೋ ಲೆಂತ್ ಭಾಳ ಆದ್ರೂ ಇಂಟ್ರೆಸ್ಟ್ ಬರಂಗಿಲ್ಲ ರೀ, ಯಾರು ನೋಡಂಗಿಲ್ಲ. ಹಿಂಗಾಗಿ ಲೆಂತ್ ಕಡಿಮೆ ಐತಿ. ಇದನ್ನು ಮುಗಿಸ್ಕೊಂಡು ಮುಂದಿನ ಪಾರ್ಟ್ ಒಳಗೆ ಇಟ್ಟೇನಿ ರೀ. ಇನ್ನು ನಮ್ಮ ತಮ್ಮ ಮನ್ಕೊಂಡಾನ ರೀ ಅಲ್ಲಿ ಕೆಳಗೆ. ಅದಾದ್ಮೇಲೆ ಒಂದು ಸ್ವಲ್ಪ ರಂಗೋಲಿ ಒಂದು ಅಮಾವಾಸ್ಯೆ ಐತೆನ ನಾ ಲಕ್ಷ್ಮೀ ದೇವಿ ಹೆಜ್ಜೆ ಹಾಕ್ಬೇಕಂತಂದು ಪ್ಲೇಟ್ ಹೋದ್ನಿ ರೀ ಅಲ್ಲಿ. ರಂಗೋಲಿ ಪ್ಲೇಟ್ ಹೋದ ಹೆಜ್ಜೆ ಹಾಕಿನಿ ರೀ. ಒಂಥರ ಚಂದ ಅನಿಸ್ತೈತೆ ರೀ ಅದು. ನಮ್ಮ ಚಾರು ಅಮ್ಮನೂ ಮನ್ಕೊಂಡಾಳ್ರಿ. ಆಕೆ ಎದ್ದಳಂದ್ರೆ ಒಂದು ಸ್ವಲ್ಪ ಆಕೆಗೆ ಹಾಲದು ಕುಡಿಸಿ ಸಮಾಧಾನ ಮಾಡ್ಬೇಕ್ರಿ. ಅವ ಮನ್ಕೋತಾಳೆ. ಮತ್ತು ಹೊಳ್ಳಿ ಹಾಸಿಗೆಯಲ್ಲೇ ಮನ್ಕೊಂಡ್ಬಿಡ್ತಾಳ್ರಿ. ಹೆಸರ್ತಾಳ್ರಿ ಆದ್ರೆ ಮನ್ಕೋತಾಳ್ರಿ. ಅದೊಂದು ಭಾಳ ಇಷ್ಟ ಆಕತ್ರಿ ಆಕೆದು. ಎದ್ದು ಅಳ್ತಾಳ್ರಿ. ಅಳಾಕತ್ತಳಂದ್ರೆ ಒಂದು ಸ್ವಲ್ಪ ಹಾಲು ಕುಡಿಸ್ಬಿಟ್ನಿ ಅಂದ್ರೆ ಹೊಳ್ಳಿ ಹೋಗಿ ಹಾಸಿಗೆಯಾಗ ಉಳ್ಯಾಡ್ಕೋತ 1 ತಾಸು 2 ತಾಸು ಹಾಸಿಗೆಯಾಗ ಉಳ್ಯಾಡ್ತಾಳ್ರಿ ಬರೀ. ಅಂದ್ರೆ ಎದ್ದು ಹೊರಗೆ ಬರೋದು ಕಾಡೋದು ಕಿರಿಕಿರಿ ಮಾಡೋದು ಒಟ್ಟು ಮಾಡಂಗಿಲ್ಲ ರೀ. ಆರಾಮ್ ಆಡ್ತಾಳ್ರಿ ಹಾಸಿಗೆಯಾಗ ಒಬ್ಬಾಕಿನ. ಅದೊಂದು ಚಲೋ ಅನಿಸ್ತೈತೆ ರೀ ನಮಗೆ. ಅಂದ್ರೆ ಮುಂಜಾನೆ ಟೈಮ್ ಸ್ವಲ್ಪ ಕೆಲಸ ಇರ್ತಾವೆ ರೀ. ಅವ್ರ ಅಪ್ಪನೂ ಅವ್ರ ದೊಡ್ಡಪ್ಪು ಹೋಗೋರು ಇರ್ತಾರಲ್ಲ ರೀ ಅಂಗಡಿಯಾಗ. ಹಿಂಗಾಗಿ ಒಂದು ಸ್ವಲ್ಪ ಅವ್ರಿಗೂ ಏನಾರ ಹೋಗೋದ್ರಾಗಿನ ನಾಷ್ಟಕ್ಕಾಗಲಿ ಊಟಕ್ಕಾಗಲಿ ಮಾಡಿಕೊಟ್ನಿ ಅಂದ್ರೆ ಯಾವುದೇ ಟೆನ್ಷನ್ ಇರೋಂಗಿಲ್ಲ ರೀ. ಹಿಂಗಾಗಿ ಅವ್ರಿಗೂ ಒಂದು ಸ್ವಲ್ಪ ಈಗ ನನ್ನ ಕೈ ಬಿಟ್ಟಂದ್ರೆ ನಾನು ಆರಾಮ್ ಲಗು ಮಾಡಿಬಿಡ್ತೀನಿ ರೀ. ಹಿಂಗಾಗಿ ಮಾಡಿನಂದ್ರೆ ಯಾವುದೂ ಚಿಂತೆ ಇರಂಗಿಲ್ಲ. ಅವರು ನಾಷ್ಟ ಮಾಡೋಕ್ಕಾರು ಈಕೆ ಆರಾಮ್ ಮಾಡ್ತಾಳ್ರಿ. ಒಮ್ಮೊಮ್ಮೆ ಯಾವಾಗಾರ ಮಾಡಿ ಹಚ್ಚಿರ್ತಾಳ್ರಿ, ಇಲ್ಲಿಲ್ಲ ಅಂದ್ರೆ ಏನಿಲ್ಲ. ಈಗ ನಮ್ಮ ತಮ್ಮ ಕರ್ಕೊಂಡು ಹೋಗಿದ್ದು ನೋಡ್ರಿ ಹೊರಗೆ, ತಿರುಗಾಡಿ ಬಂದಳ್ರಿಗೆ. ಎದ್ದು ಹಾಸಿಗೆಯಾಗೋದು ಒಂದು ಅರ್ಧ ತಾಸದು ಉಳ್ಳಾಡಿ ಅದಾದ್ಮ್ಯಾಗ ಹೋಗಿ ಬಂದಳ್ರಿ ಈಗ. ಜಳಕದ ಎಲ್ಲ ಆಗೈತ್ರಿ ಈಗ. ಆಕೆಗೆ ಒಂದು ಸ್ವಲ್ಪ ಏನಾರ ಹಠ ಬಂದಿತ್ತಂದ್ರೆ ಅವಾಗ ಒಂದು 2 ನಿಮಿಷ ನಾ ಎತ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಮಾಡಿ ರಂಬಿಸಿ ಬಿಟ್ನಂದ್ರೆ ಹೊಕ್ಕಾಳ್ರಿ ತಿರ್ಗಾಡಕ್ಕೆ. ಮತ್ತು ಇಲ್ಲಪ್ಪ ನಾ ಎತ್ಕೊಲಾರ್ದ ಹಂಗೆ ಬರೀ ಹೋಗಂದ್ರೆ ಹೋಗಂಗಿಲ್ಲ ರೀ. ಕಳ್ತಾಳ್ರಿ, ಹಠ ಮಾಡಕತ್ತಾಳು. ಒಂದು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಬಿಟ್ನಂದ್ರೆ ಹೊಕ್ಕಾಳ್ರಿ. ಮತ್ತು ಏನು ಟೆನ್ಷನ್ ಇಲ್ಲ, ಆರಾಮ್ ಹೊಕ್ಕಾಳ್ರಿ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ.